ಹೇಳಿದ್ರು ಬ್ರೋ, ನಾಟಿ ಕೋಳಿಗಳಿಗೆ ಫೀಡರ್ ಅವಶ್ಯಕತೆ ಇದೆಯಾ? ಫೀಡರ್ ಅವಶ್ಯಕತೆ ಇದ್ದು ನಾವು ಫೀಡರಲ್ಲಿ ಹಾಕಿದ್ರು ನಾಟಿ ಕೋಳಿಗಳು ತಿಂತಿಲ್ಲ, ಕೆರ್ಕ ಮೇಯ ಜಾಸ್ತಿ ಹೋಗಿದೆ. ಬಟ್ ಫೀಡರಲ್ಲಿ ತಿಂತಿಲ್ಲ. ಫೀಡರಲ್ಲಿ ತಿನ್ನಬೇಕು ಅಂದರೆ ಏನು ಮಾಡಬೇಕು ಬ್ರೋ? ಫೀಡರ್ ಬಿಟ್ಟು ಬೇರೆ ಏನಾದರೂ ಐಡಿಯಾ ಇದನ್ನ ಅಂತ ತುಂಬ ಜನ ಕೇಳ್ತಾಯಿದ್ರು. ಮತ್ತು ಅದಕ್ಕೊಂದು ಆನ್ಸರ್ ಏನಪ್ಪ ಅಂದರೆ, ನಿಮಗೆ ಇಲ್ಲಿ ಕಾಣಿಸ್ತಿದೆ ನೋಡಿ ತಾರ್ಪಲ್ಗಳು. ಈ ಥರ ತಾರ್ಪಲ್ ಹಾಸ್ಬಿಟ್ಟು ನೀವು ಅಚ್ಚುಕಟ್ಟಾಗಿ ಮೇವು ಹಾಕ್ಬಿಡ್ತು ಅಂದರೆ ಇವತ್ತು ಅದು ಎಷ್ಟು ಬೇಕು ಅಷ್ಟು ಮಾತ್ರ ತಿನ್ಕೊಡುತ್ತೆ. ಈ ಫೀಲ್ಡರಲ್ಲಿ ಏನು ಮಾಡ್ತವೆ ಅಂದರೆ ಕಾಲಲ್ಲಿ ಕೆರೆಯೋದು, ಕಾಲಲ್ಲಿ ಮೀಯೋದು ಮತ್ತು ಈ ಥರ ಮಾಡುತ್ತೆ. ಆದರೆ ಈ ಥರ ಈ ತಾರ್ಪಲ್ಗಳೈತಲ್ಲ, ತಾರ್ಪಲ್ಗಳು ಹಾಸ್ಕೊಬಿಡ್ತು ಅಂದರೆ ನಿಮ್ಗೆ ಅಚ್ಚುಕಟ್ಟಾಗಿ ಫೀಲ್ಡರ್ ಅವಶ್ಯಕತೆ ಏನಿಲ್ಲ. ನಿಮಗೆ ಡ್ರಿಂಕರು ಅಂದ್ಬಿಟ್ರೆ, ಡ್ರಿಂಕರು ಅಂತಂದರೆ ಈ ಥರ ಡ್ರಿಂಕರ್ಗಳು ಔಷಧಿ ಹಾಕೋಕ್ಕೋಸ್ಕರ ಡ್ರಿಂಕರ್ಗಳು ಬೇಕು ವಿನಃ ಇನ್ನು ಯಾವುದೇ ರೀತಿ ಏನೂ ಬೇಕಾಗಲ್ಲ. ಇಲ್ಲ ತಾರ್ಪಲ್ಗಳು ಇಲ್ಲ ಚೀಲಗಳು ಕುಯ್ದುಬಿಟ್ಟು ಮೇವು ಹಾಕೋದು ಈ ಥರ ಏನಾದರೂ ಮಾಡ್ಕೊಂತು ಅಂದರೆ ಆರಾಮಾಗಿ ನಿಮ್ಗೆ ಅಷ್ಟೇ ಸಾಕಾಗುತ್ತೆ. ನಿಮ್ಗೆ ಯಾವುದೇ ರೀತಿ ಫೀಲ್ಡರ್ ಅವಶ್ಯಕತೆ ಇಲ್ಲ. ಬಟ್ ನಾಟಿ ಕೋಳಿ ಸಾಕೋರಿಗೆ ಮರಿಗಳಿಗೆ ಮಾತ್ರ ಫೀಲ್ಡರ್ ಅವಶ್ಯಕತೆ ಇರೋದು. ದೊಡ್ಡ ಕೋಳಿಗಳಿಗೆ ಯಾವುದೇ ಕಾರಣಕ್ಕೂ ಫೀಲ್ಡರ್ ಅವಶ್ಯಕತೆ ಇರಲ್ಲ. ಅದಕ್ಕೋಸ್ಕರ ನೀವೇನು ಮಾಡಿ ಅಂತಂದರೆ ಈ ಥರ ತಾರ್ಪಲ್ ಹಾಸ್ಕೊಬಿಡಿ. ತಾರ್ಪಲ್ ಹಾಸ್ಕೊಬಿಟ್ಟು ಅಚ್ಚುಕಟ್ಟಾಗಿ ಈ ಥರ ಮೇವು ಹಾಕಿ. ಇನ್ನು ನಾವು ಅತಿ ಹೆಚ್ಚು ಮೇವು ಹಾಕೋದೇನಪ್ಪ ಅಂದರೆ ರಾಗಿ ಇಲ್ಲ ಭತ್ತಗಳು, ಇಲ್ಲ ಭತ್ತ ರಾಗಿ ಅಷ್ಟೇ ಹಾಕೊಳ್ಳೋದು. ಅದು ಬಿಟ್ಟರೆ ಈ ಥರ ಪರಂಗಿ ಸೊಪ್ಪು ಪರಂಗಿಕಾಯಿಗಳು ಹಾಕೋತೀವಿ. ಪರಂಗಿ ಸೊಪ್ಪು ಪರಂಗಿಕಾಯಿ ಹಾಕ್ಬಿಟ್ಟು ಅಚ್ಚುಕಟ್ಟಾಗಿ ಮೇಯಿಸ್ಕೊಳ್ಳೋದು ವಿನಃ ಇನ್ನು ಯಾವುದೇ ರೀತಿ ಮೇವುಗಳು ಹಾಕೋಕೆ ಹೋಗಲ್ಲ. ಡೈಲಿ ನೀವು ಡೇ ಟು ಡೇ ಆ ಥರ ಈಗ ರಾಗಿ ಭತ್ತ ಜಾಸ್ತಿ ಆಗ್ತಾಯಿತ್ತು ಅಂದರೆ ನಿಮ್ಮ ಮೊಟ್ಟೆ ಆಗಲಿ ಮೊಟ್ಟೆ ಇಳುವರಿ ಆಗಲಿ ಪ್ರತಿಯೊಂದು ಚೆನ್ನಾಗಿ ಬರುತ್ತೆ. ಜಾಸ್ತಿ ಸಾಕ್ತೀನಿ ಅನ್ನೋರು ನಾಟಿ ಕೋಳಿಗಳಿಗೆ ಭತ್ತ ಇಲ್ವಾ ರಾಗಿಗಳು ಹಾಕೊಳ್ಳಿ. ದೊಡ್ಡ ಕೋಳಿಗಳಿಗೆ ಏನು ಬೇಕಾಗಲ್ಲ. ಇನ್ನು ಮರಿಗಳಿಗೆ ಮಾತ್ರ ಪೀಡ್ಸು ಏನಾದರೂ ಬೇಕಾಗುತ್ತೆ ವಿನಃ ಇನ್ನು ಯಾವುದೇ ರೀತಿ ದೊಡ್ಡ ಕೋಳಿಗಳಿಗೆ ಮೇವು ಅಷ್ಟೊಂದು ಅವಶ್ಯಕತೆ ಇರಲ್ಲ ಫ್ರೆಂಡ್ಸ್. ಅಷ್ಟು ಮಾಡ್ಕೋತು ಅಂದರೆ ಅಚ್ಚುಕಟ್ಟಾಗಿ ಸಾಕಾಗುತ್ತೆ. ನೀವು ಅಚ್ಚುಕಟ್ಟಾಗಿ ಸಾಕ್ಬೋದು ಫ್ರೆಂಡ್ಸ್.